ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಈ ಒಂದು ಫೆಬ್ರವರಿ 2026ಗೆ ಪ್ರವಾದನೆ ವಾಕ್ಯವನ್ನ ಕೊಡ್ತಾ ಇದ್ದಾರೆ. ಈ ಪ್ರೊಫೆಟಿಕ್ ವರ್ಡ್ ಬಂದ್ಬಿಟ್ಟು ಮೌಂಟೇನ್ ಮೂವರ್ಸ್ ಎಂಬುದಾಗಿ, ಬೆಟ್ಟಗಳನ್ನ ಕದಲಿಸುವವರು ಎಂಬುದಾಗಿ, ಅಥವಾ ಬೆಟ್ಟಗಳನ್ನ ಹೊರಡಿಸುವವರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನಮ್ಮ ಜೀವಿತಗಳಲ್ಲಿ ದೇವರು ಈ ಒಂದು ಪ್ರವಾದನೆ ವಾಕ್ಯವನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಯಾವ ಒಂದು ವಿಚಾರದಲ್ಲಿ ನಾವು ಮನಸ್ಸು ತೀರಾ ನಮ್ಗೆ ಏನು ಇದು ಆಗೋದೇ ಇಲ್ಲ, ಇದು ಇಂಪಾಸಿಬಲ್ ಅಂತ ನಾವು ನೋಡ್ತಾ ಇದ್ದೇವೆ, ದೇವರು ಮಾತಾಡ್ತಾ ಇದ್ದಾರೆ, ಆ ಬೆಟ್ಟವನ್ನ ನೀನು ಮಾತಾಡುವುದ್ರ ಮುಖಾಂತರವಾಗಿ, ನೀನು ಪ್ರಾರ್ಥಿಸುವುದರ ಮುಖಾಂತರವಾಗಿ, ನೀನು ನಂಬಿಕೆ ಇಡುವುದರ ಮುಖಾಂತರವಾಗಿ ಆ ಬೆಟ್ಟವನ್ನ ನೀನು ಕದಲಿಸಬಹುದು, ಆ ಬೆಟ್ಟವನ್ನ ನೀನು ನಿನ್ನ ಜೀವಿತದ ತೆಗೆದು ಹಾಕಬಹುದು ಎಂಬುದಾಗಿ ದೇವರು ಒಂದು ದಿನ ಪ್ರವಾದನೆ ವಾಕ್ಯ ಮುಖಾಂತರವಾಗಿ ಈ ಇಡೀ ತಿಂಗಳಿನಲ್ಲಿ ಈ ಒಂದು ವಾಕ್ಯವನ್ನ ಕೊಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ವಾಕ್ಯ ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನ, ಬಿಡುಗಡೆಯನ್ನ, ಒಂದು ದೊಡ್ಡ ಲಾಭವನ್ನ, ಒಂದು ಮೇಲನ್ನ ಉಂಟು ಮಾಡ್ತಾ ಇದೆ ಎಂಬುದಾಗಿ. ಹಾಲೆಲೂಯ. ಪ್ರತಿ ಸಮಯದಲ್ಲಿ ದೇವರು ಒಂದೊಂದು ವಾಕ್ಯವನ್ನ ಮಾತಾಡುವಾಗ ಅದನ್ನ ನಾವು ಸುಮ್ಮನೆ ಹಾಗೆ ಕೇಳಬಾರ್ದು. ಆ ವಾಕ್ಯ ನಮಗೆ ಬರ್ತಾ ಇದೆ ಅಂತಂದ್ರೆ ಅದು ದೇವರ ಶಕ್ತಿ, ದೇವರ ಬಲದಿಂದ ಕೂಡಿ ಬರ್ತಾ ಇರೋದ್ರಿಂದ ನಾವು ಅದನ್ನ ರಿಸೀವ್ ಮಾಡ್ಬೇಕಂತೆ. ಅದನ್ನ ನಾವು ರಿಸೀವ್ ಮಾಡುವಾಗ, ಅದನ್ನ ರಿಸೀವ್ ಮಾಡಿ ಅದನ್ನ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವು ಅಪ್ಲೈ ಮಾಡುವಾಗ ಯು ಆರ್ ಗೋಯಿಂಗ್ ಟು ಸಿ ಎ ಚೇಂಜ್, ಯು ಆರ್ ಗೋಯಿಂಗ್ ಟು ಸಿ ಎನ್ ಏನಂತ ಹೇಳ್ಬೋದು, ಒಂದು ಇಂಪ್ರೂವ್ಮೆಂಟ್, ಒಂದು ಎಲಿವೇಶನ್, ಒಂದು ರೀತಿಯಲ್ಲಿ ಒಂದು ಡಿಫ್ರೆಂಟ್ ಥಿಂಗ್ಸ್ ನೀವು ನಿಮ್ಮ ಲೈಫ್ ನಲ್ಲಿ ನೀವು ನೋಡ್ಲಿಕ್ಕಿದ್ದೀರಾ. ಒಂದು ಬ್ರೇಕ್ ಥ್ರೂ ಇರ್ಬೋದು, ಒಂದು ಬ್ಲೆಸ್ಸಿಂಗ್ ಇರ್ಬೋದು, ಆ ಒಂದು ದೇವರ ಒಂದು ಕೃಪೆ ಇರ್ಬೋದು, ನಿಮ್ಮ ಜೀವಿತದಲ್ಲಿ ನೀವು ನೋಡ್ಲಿಕ್ಕಿದ್ದೀರಾ. ನೇರವಾಗಿ ನಾವು ವಾಕ್ಯವನ್ನ ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ ದಿಸ್ ಮಂತ್ ಐ ಆಮ್ ಗೋಯಿಂಗ್ ಟು ಬಿ ಎ ಮೌಂಟೇನ್ ಮೂವರ್ ಎಂಬುದಾಗಿ. ಹೌದಲ್ವಾ? ನಾವು ಡಿಕ್ಲೇರ್ ಮಾಡೋಣ, ಐ ಆಮ್ ಗೋಯಿಂಗ್ ಟು ಬಿ ಎ ಮೌಂಟೇನ್ ಮೂವರ್, ನಾನು ಬೆಟ್ಟಗಳನ್ನ ಕದಲಿಸುವವನು ನಾನು ಆಗ್ತೇನೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಮೌಂಟೇನ್ ಮೂವರ್ ಅಂತಂದ್ರೆ ಈ ನಾವು ಎಲ್ಲಾ ವಿಚಾರಗಳಲ್ಲಿ ನಾವು ನೋಡುವುದಾದ್ರೆ, ನ್ಯಾಚುರಲ್ ಆಗಿ ನೋಡುವುದಾದ್ರೆ, ಒಂದು ಮನುಷ್ಯ ಬೆಟ್ಟವನ್ನ ಮೂವ್ ಮಾಡಕ್ ಆಗೋದಿಲ್ಲ. ಇಟ್ ಇಸ್ ಇಂಪಾಸಿಬಲ್. ಬಟ್ ಥ್ರೂ ಫೇತ್ ಯು ಕ್ಯಾನ್ ಡೂ ಇಂಪಾಸಿಬಲ್ ವೆನ್ ಯು ಆರ್ ಕನೆಕ್ಟೆಡ್ ಟು ಗಾಡ್. ಹಾಲೆಲೂಯ. ನಿನ್ನ ಸ್ಟ್ರೆಂತ್ ಇಂದ ನೀನೇನು ಮಾಡಕ್ಕಾಗಲ್ಲ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್, ಯು ಕ್ಯಾನ್ ಡೂ ಇಟ್. Hallelujah. This is what Bible says. ಇದು ನಾನೇ ನನ್ನ ಕಾಲ್ಪನಿಕವಾಗಿ ನಾನು ಯೋಚನೆ ಮಾಡ್ಕೊಂಡು ಬಂದು ಏನೋ ಒಂದು ಎನ್ಕರೇಜ್ಮೆಂಟ್ಗೆ, ಮಾರ್ನಿಂಗ್ ಒಂದು ರೀತಿಯಲ್ಲಿ ಬೂಸ್ಟ್ ಕೊಡೋದಕ್ಕೆ ನಾನು ಮಾತಾಡ್ತಾ ಇಲ್ಲ. ನಾನು ದೇವರು ಏನ್ ಹೇಳಿದಾರೋ ಅದನ್ನ ನಾನು ಮಾತಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಹೇಳಿರುವಂತ ಮಾತನ್ನೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ, ಬೇರೆ ಏನು ಅಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 21ನೇ ವಚನ 2ನೇ ಭಾಗದಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ನಿಮ್ಮ ಬಳಿ ನಾನು ಅಥಾರಿಟಿ ಕೊಟ್ಟಿದ್ದೇನೆ. ನಿಮ್ಗೆ ಕೊಟ್ಟಿರುವಂತ ಅಥಾರಿಟಿ ಎಂತದ್ದು ಅಂತಂದ್ರೆ, ನಿಮ್ಮಲ್ಲಿ ನಂಬಿಕೆ ಇರುವುದಾದ್ರೆ. ಹಾಲೆಲೂಯ. ಈ ಒಂದು ದಿನ ನಮ್ಮನ್ನ ನಾವು ಕ್ವಶನ್ ಮಾಡ್ಬೇಕು, ನಂಬಿಕೆ ಇದೆಯಾ? ನಂಬಿಕೆ ಎಲ್ಲಿದೆ? ನಂಬಿಕೆ ಎಲ್ಲಿದೆ? ನಂಬಿಕೆ ಇದೆ, ನನ್ಗೆ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋದಾದ್ರೆ ನನಗೆ ಸಪೋರ್ಟ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ಗೆ ಏನೋ ಒಂದು ರೀತಿಯಲ್ಲಿ ಬೇರೆ ಎಲ್ಲೋ ನಂಬಿಕೆ ಇದೆ. ಆ ಯಾವ್ದು ನಂಬಿಕೆ ವರ್ಕ್ ಮಾಡೋದಿಲ್ಲ. ಈ ಲೋಕದ ಯಾವ ನಂಬಿಕೆ ಕೂಡ ಅದು ವರ್ಕ್ ಮಾಡಲ್ಲ. ಓನ್ಲಿ ಒನ್ ಫೇತ್ ಗೋಯಿಂಗ್ ಟು ಡೂ ವಂಡರ್, ದಟ್ ಇಸ್ ಫೇತ್ ಇನ್ ಗಾಡ್. ಹಾಲೆಲೂಯ. ದೇವರಲ್ಲಿ ನಂಬಿಕೆ ಇಟ್ಟರೆ ಇದು ತುಂಬಾ ದೊಡ್ಡ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಈ ಒಂದು ದಿನ ದೇವರು ನಮ್ಗೆ ಏನು ಒಂದು ವಾಕ್ಯವನ್ನ ಕೊಡ್ತಾ ಇದ್ದಾರೆ, ಫೇತ್ ಇನ್ ಗಾಡ್. ಹಾಲೆಲೂಯ, ಹಾಲೆಲೂಯ. ಆ ಒಂದು ನಂಬಿಕೆ ನಮ್ಗೆ ಹೇಗೆ ಬರಬೇಕು ಅಂತಂದ್ರೆ, ಇನ್ನೊಂದು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ಕೀರ್ತನೆಗಳು 125ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಸ್ಯಾಮ್ಸ್ ಚಾಪ್ಟರ್ 125 ವರ್ಸ್ 1. ಯೆಹೋವನಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಹಾಲೆಲೂಯ. ನೋಡ್ರಿ, ಸ್ವಲ್ಪ ರೆಫರೆನ್ಸಸ್ ನಾವು ನೋಡುವುದಾದ್ರೆ ಬೈಬಲ್ ನಲ್ಲಿ ಎಲ್ಲೆಲ್ಲಿ ಬೆಟ್ಟಗಳ ಬಗ್ಗೆ ಬರ್ತದೆ ಅಂತಂದ್ರೆ, ಯಾರ್ಯಾರಿಗೆ ಬೆಟ್ಟವನ್ನ ಒಂದು ಉದಾಹರಣೆಯಾಗಿ ಒಂದು ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಆಗಿ ದೇವರು ಹೇಳ್ತಾ ಇದಾರೆ ಅಂತಂದ್ರೆ, ಯೆಹೋವನಲ್ಲಿ ಭರವಸವಿಡುವರು. ದೋಸ್ ಹು ಟ್ರಸ್ಟ್ ಇನ್ ದ ಲಾರ್ಡ್ ಆರ್ ಲೈಕ್ ಮೌಂಟ್ ಝಾಯನ್. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಮೌಂಟೇನ್ ಅದ ನಾವ? ಹಾಲೆಲೂಯ. ಅದು ಮೌಂಟೇನ್, ಬಟ್ ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇಫ್ ಯು ಆರ್ ಟ್ರಸ್ಟಿಂಗ್ ಗಾಡ್, ಯು ಆರ್ ಲೈಕ್ ಎ ಮೌಂಟೇನ್, ಯು ಆರ್ ಲೈಕ್ ಎ ಮೌಂಟ್ ಝಾಯನ್. Hallelujah, hallelujah. When you trust God, immediately your properties are changed. Hallelujah. You are not a normal human, you are like a mountain which abides forever. ದೇವರು ಯಾವುದು ಬೇರೆ ಮೌಂಟೇನ್ಗೆ ಹೇಳ್ತಾ ಇಲ್ಲ, ಹಿಮಾಲಯ ಹೇಳ್ತಾ ಇಲ್ಲ, ಬೇರೆ ಯಾವುದು ಫೂಜಿ ಮೌಂಟೇನ್ ಹೇಳ್ತಾ ಇಲ್ಲ, ಯಾವುದು ಮೌಂಟೇನ್ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಒಂದು ಮೌಂಟೇನ್, ವೆರಿ ಸ್ಪೆಷಲ್ ಮೌಂಟೇನ್. ಇಟ್ ಇಸ್ ಮೌಂಟ್ ಝಾಯನ್, ಚಿಯೋನ್ ಪರ್ವತ. ಚಿಯೋನ್ ಪರ್ವತ ಅಂದ್ರೆ ಏನು? ಚಿಯೋನ್ ಪರ್ವತ ಯೆರೂಸಲೇಮ್ ನಲ್ಲಿ ಒಂದು ಬೆಟ್ಟ ಇದೆ, ಅದಕ್ಕೆ ಚಿಯೋನ್ ಪರ್ವತ ಅಂತ ಹೇಳ್ತಾರೆ. ಹೌದಾ? ಹೌದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಬಹುದು. ಹಾಲೆಲೂಯ. ಬಟ್
ಅದು ಚಿಯೋನ್ ಪರ್ವತ ಅಷ್ಟೇ. ಆದ್ರೆ ಇನ್ನೂ ಒಂದು ದೇವರು ಡ್ವೆಲ್ ಮಾಡುವಂತ ಪರಲೋಕದಲ್ಲಿ ಇರುವಂತ ಒಂದು ಸ್ಥಾನನೇ ಚಿಯೋನ್. ಹಾಲೆಲೂಯ. ಇಟ್ ಇಸ್ ಜಾಯನ್. ಹಾಲೆಲೂಯ. ಅದ್ರ ತರ ನೀವು ಇರ್ತೀರಾ. ಹಾಲೆಲೂಯ. ಇವಾಗ ಅರ್ಥ ಮಾಡ್ಕೊಳ್ಬೇಕು, ನೀನ್ ದೇವರ ಮೇಲೆ ನಂಬಿಕೆ ಇಟ್ಟಿರುವಾಗ ಈವನ್ ಯು ಆರ್ ಎ ಮೌಂಟೇನ್. ಯು ಆರ್ ಎ ಮೌಂಟೇನ್ ಲೈಕ್ ಜಾಯನ್ ವೇರ್ ಗಾಡ್ ಡ್ವೆಲ್ಸ್. God is dwelling in you. If you are trusting God, you are like a Mount Zion. ನಾವು ಬರೀ ಮೌಂಟೇನ್ ನೋಡ್ತೇವೆ, ಬಟ್ ಜಾಯನ್ ಅಲ್ಲಿ ಯಾರಿದ್ದಾರೆ? ಹಾಲೆಲೂಯ. Psalms 128 ಚಾಪ್ಟರ್ 6 ಅಲ್ಲಿ ನಾವು ನೋಡಿದ್ರೆ ದೇವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. 128:5 ನೋಡಿದ್ರೆ ವಾಕ್ಯ ಹೇಳ್ತದೆ, ಚಿಯೋನಿನಲ್ಲಿರೋ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಅಂತ. ಹಾಲೆಲೂಯ. ಎಲ್ಲಿದ್ದಾರಂತೆ ದೇವರು? ಚಿಯೋನಿನಲ್ಲೇ ಇದ್ದಾರೆ. The Lord bless you out of Zion. ಹಾಲೆಲೂಯ. ಇವಾಗ ಅರ್ಥ ಮಾಡ್ಕೊಳ್ಬೇಕು, ನೀವು ದೇವರ ನಂಬಿಕೆ ಇಡುವುದಾದ್ರೆ ನೀವು ಜಾಯನ್ ಇದ್ದಂಗೆ. ಅಂದ್ರೆ ಅರ್ಥ ಅಂದ್ರೆ ಗಾಡ್ ಇಸ್ ಡ್ವೆಲ್ಲಿಂಗ್ ಇನ್ ಯು. ಹಾಲೆಲೂಯ. ನೌ ಯು ಆರ್ ಲೈಕ್ ಎ ಮೌಂಟ್ ಜಾಯನ್. ಹಾಲೆಲೂಯ. ನೌ ಯು ಕ್ಯಾನ್ ಸ್ಪೀಕ್ ಟು ದ ಮೌಂಟೇನ್. ಮೌಂಟೇನ್ ಹೆಂಗೆ ಅಂತಂದ್ರೆ ಫೇಸ್ ಟು ಫೇಸ್. ಇಷ್ಟು ದಿನ ಮೌಂಟೇನ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ನಾನು ಚಿಕ್ಕದಾಗಿದೆ. ಇವಾಗ ನಾನು ದೇವರ ಟ್ರಸ್ಟ್ ಮಾಡ್ತಾರೆ, ನಾನು ಮೌಂಟೇನ್ಗೆ ಸಮ. ಅದು ನಾರ್ಮಲ್ ಮೌಂಟೇನು, ಬಟ್ ನನ್ನ ಚಿಯೋನ್ ಪರ್ವತ. ಹಾಲೆಲೂಯ. ಹಾಲೆಲೂಯ. ನಾನು ಮೌಂಟ್ ಜಾಯನ್. ಹಾಲೆಲೂಯ. Now I can speak. And hallelujah. When you see through the lens of God, through the vision of God, through the view of God, everything in this earth looks like dust. Every huge mountains look like dust. Hallelujah. Now the mountain and the you are same, because you are a mountain. That is a mountain. Now you can speak to the mountain. Hallelujah. Jesus ಹೇಳ್ತಿದ್ರೆ, ನಿಮ್ಮಲ್ಲಿ ನಂಬಿಕೆ ಇದ್ರೆ ಬೆಟ್ಟಕ್ಕೆ ಹೇಳ್ರಿ ಹೋಗ್ತದೆ ಅಂತ. ಜೀಸಸ್ ಜೊತೆ ನಿಂತಿರೋ ಡಿಸೈಪಲ್ಸ್ ಸೇಮ್ ಟು ಸೇಮ್ ನೋಡ್ತಾರೆ, ಜೀಸಸ್ ಇಷ್ಟು ದೊಡ್ಡ ಬೆಟ್ಟ. ಪ್ಲೀಸ್ ಗೋ ಅಂಡ್ ರೆಫರ್ ಸ್ಯಾಮ್ಸ್ 125:1. ಸ್ಯಾಮ್ಸ್ ಅವಾಗೆ ಬರ್ದಿತ್ತು, ಡೇವಿಡ್ ಟೈಮಲ್ಲಿ ಬರ್ದಿದ್ದು ಸ್ಯಾಮ್ಸ್. ಅದರಲ್ಲಿ ಹೇಳ್ತದೆ, ಇಫ್ ಯು ಆರ್ ಟ್ರಸ್ಟಿಂಗ್ ಗಾಡ್, ಯು ಆರ್ ಲೈಕ್ ಮೌಂಟ್ ಜಾಯನ್. ಇಫ್ ದೇ ಟ್ರಸ್ಟೆಡ್ ಇನ್ ಲಾರ್ಡ್, ಇನ್ ಜೀಸಸ್, ದೇ ಡಿಡ್ ದೋಸ್ ಥಿಂಗ್ಸ್. ಹಾಲೆಲೂಯಾ. ದೇ ಡಿಡ್ ದ ಇಂಪಾಸಿಬಲ್ ಥಿಂಗ್ಸ್. ಹಾಲೆಲೂಯಾ. ಈ ಒಂದು ದಿನ ದೇವರು ಈ ಒಂದು ಮುಂಚಾನೆ ವೇಳೆಯಲ್ಲಿ ನಮಗೆ ಮಾತಾಡ್ತಾ ಇದ್ದಾರೆ, ನೀವು ದೇವರಲ್ಲಿ ನಂಬಿಕೆ ಇಡುವುದಾದ್ರೆ ನೀವು ಚಿಯೋನ್ ಪರ್ವತದ ಹಾಗಿದ್ದೀರಂತೆ. ಎಲ್ಲೆಲ್ಲಿ ಒಂದು ಪರ್ವತ ಬಗ್ಗೆ ಬರ್ತಾ ಇದೆ, ಅಲ್ಲೆಲ್ಲಿ ನಾವು ಫೋಕಸ್ ಮಾಡಬೇಕು, ದೇವರು ಏನನ್ನ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಹಾಲೆಲೂಯಾ. ಯೆಶಾಯ ಚಾಪ್ಟರ್ 54:10 ಅನ್ನು ಒಂದು ಸತಿ ಓದ್ಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನ ಒಂದು ಸರಿ ಓದ್ಕೊಳ್ಳೋಣ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿದವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಹಾಲೆಲೂಯಾ. ಹೌ ಬ್ಯೂಟಿಫುಲ್, ಹೌ ಬ್ಯೂಟಿಫುಲ್. ದೇವ್ರ ವಾಕ್ಯ ಹೇಳ್ತದೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ, ಅಲ್ಲಿ ಏನಂತ ಹೇಳ್ತದೆ ಅಂದ್ರೆ, ಬೆಟ್ಟಗಳು ಸ್ಥಳ ಬಿಟ್ಟವು, ಗುಡ್ಡಗಳು ಕದಲಿ ಹೋದವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹಾಲೆಲೂಯಾ. ವಾವ್. ಈ ಅರ್ಥದಲ್ಲಿ ನಾವು ನೋಡುವುದಾದ್ರೆ, ಯಾರಾದ್ರೂ ಬಂದು ಏನಾದ್ರು ನೋಡಿದ್ರೆ, ಅರ್ಥದಲ್ಲಿ ಏನಾದ್ರೂ ನೋಡಿದ್ರೆ ಕೂಡ ನಮ್ಗೆ ಏನೋ ಅನ್ಸುತ್ತೆ. ಆದ್ರೆ ಮೌಂಟೇನ್ಸ್ ನೋಡಿದಾಗ ಮನುಷ್ಯ ಕಣ್ಣು ಅಗ್ಲ ಮಾಡಿ ತೆಗಿತಾನೆ. ಯಾಕೆ ಅಂತಂದ್ರೆ ಹ್ಯೂಜ್ ಮೌಂಟೇನ್ಸ್. ಓ, ಎಷ್ಟು ಹ್ಯೂಜ್ ಇದೆ ಮೌಂಟೇನ್ಸ್. ಇವಾಗ ಇರುವಂತ ಒಂದು ಟ್ರೆಂಡ್ ನಲ್ಲಿ ಜನರು ಟ್ರೆಕ್ಕಿಂಗ್ ಹೋಗ್ತಾರೆ. ಯಾಕೆ? ಟು ಎಂಜಾಯ್ ದ ನೇಚರ್. ಎಷ್ಟು ನೇಚರ್ನ ಎಂಜಾಯ್ ಮಾಡ್ತೀರಾ? ಕ್ರಿಯೇಟರ್ನ ಎಂಜಾಯ್ ಮಾಡಿಯಲ್ಲ, ದ ಒನ್ ಹೂ ಇಸ್ ಇನ್ಸೈಡ್ ಯು. ಹಾಲೆಲೂಯಾ. ನೇಚರ್ನ ನೋಡಿ ಎಂಜಾಯ್ ಮಾಡೋದಲ್ಲ, ನೇಚರ್ನ ಕ್ರಿಯೇಟ್ ಮಾಡಿರೋರನ್ನ ನೋಡಬೇಕು. ಅದ್ರ ಜೊತೆಗೆ ನೋಡಿದಾಗ ಯು ಹ್ಯಾವ್ ಮೋರ್ ಮೀನಿಂಗ್ಫುಲ್ ಫಾರ್ ವಾಟ್ ಎವರ್ ಯು ಗೋ ಥ್ರೂ ಇನ್ ಲೈಫ್. ಹಾಲೆಲೂಯಾ. ಅಲ್ಲಿ ಮೌಂಟೇನ್ ನೋಡ್ತಿರುವ, ಗ್ಲೋರಿಯಸ್ ಮೌಂಟೇನ್, ಹ್ಯೂಜ್ ಮೌಂಟೇನ್, ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ನೋಡ್ತಾರೆ, ಟ್ರಕ್ಕಿಂಗ್ ಮಾಡ್ತಾರೆ. ಈ ಮೌಂಟೇನ್ ಇಷ್ಟು ಫೀಟ್ ಹೈಟ್ ಇದೆ, ಈ ಮೌಂಟೇನ್ ಇಷ್ಟು ಫೀಟ್ ಹೈಟ್ ಇದೆ, ಇದಕ್ಕೆ ಹೋಗೋಣ, ಆಮೇಲೆ ಅದಕ್ಕೆ ಹೋಗೋಣ, ಈ ಮೌಂಟೇನ್ ಹೋಗ್ಬೇಕು, ಆ ಮೌಂಟೇನ್ ಹೋಗ್ಬೇಕು, ಸಜೆಷನ್ ನೋಡೋದೇನು, ಎಲ್ಲ ಗೂಗಲ್ ಮಾಡೋದೇನು, ಎಲ್ಲ ಮಾಡಿ ನೋಡ್ತಾರೆ. ಎಲ್ಲ ಬೆಟ್ಟಗಳು ಹ್ಯೂಜ್. ಬಟ್ ದೇವ್ರ ವಾಕ್ಯ ಹೇಳ್ತದೆ, ದಟ್ ಮೇ ಡಿಪಾರ್ಟ್ ಬಟ್ ನಾಟ್ ಮೈ ಗ್ರೇಸ್. ಹಾಲೆಲೂಯಾ. ದೇವರು ಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ಹ್ಯೂಜ್ ಮೌಂಟೇನ್ ಎಷ್ಟು ಮೈಟಿ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಅದು ಶೇಕು ಆಗುತ್ತೆ, ಅದು ಬಿಟ್ಟು ಕೂಡ ಸ್ಥಳ ಹೋಗುತ್ತೆ, ಆದ್ರೆ ನನ್ನ ಕೃಪೆ ಬಿಟ್ಟು ಹೋಗೋದಿಲ್ಲ. ನನ್ನ ಕೃಪೆ ಯಾವಾಗ್ಲೂ ಇರ್ತದೆ ಅಂತೆ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ರಿ, ದೇವರು ನಮ್ಗೆ ಎಂತ ಕೃಪೆಯನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ. ಹಾಲೆಲೂಯಾ. ಇದೆಲ್ಲ ಕೂಡ ದೇವರು ಒಂದು ಬೆಟ್ಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಒಂದು ಬೆಟ್ಟ ಯಾಕೆ ದೇವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ದಿನ ನಾನು ಇನ್ನು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕಿಂತ ದೇವರು ನಮ್ಮನ್ನ ಮೌಂಟೇನ್ ಮೂವರ್ಸ್ ಆಗಿ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಯಾಕೆ ದೇವರು ನಮ್ಮನ್ನ ಮೌಂಟೇನ್ ಮೂವರ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ನೊಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಲೈಫ್ ನಲ್ಲಿ ನಾವು ಏನು ಇಂಪಾಸಿಬಲ್, ಕಷ್ಟ ಅಂತ ಹೇಳ್ತೇವೆ, ಯು ಕ್ಯಾನ್ ಸ್ಪೀಕ್ the word, you can speak and it will leave its ground. Hallelujah.
ಅಲ್ಲೆಲ್ಲೂ ಯೇಸುಸ್ವಾಮಿ ಈ ಒಂದು ಮಾತನ್ನ ಹೇಳುವಾಗ ಮತ್ತಾಯ 21:21 ನಾವು ನೋಡ್ಕೊಳ್ಬೇಕು. ಯೇಸುಸ್ವಾಮಿ ಹೇಳ್ತಾರೆ ಈ ಬೆಟ್ಟ ಅಂತ, ಈ ಬೆಟ್ಟ ಎಲ್ಲಿ ಇದೆ ಅಂತ ನಾವು ಕ್ವಶನ್ ಮಾಡುವಾಗ ಯೇಸುಸ್ವಾಮಿ ಆ ಒಂದು ಟೈಮ್ ನಲ್ಲಿ ದೇವಾಲಯ ಸರೌಂಡಿಂಗ್ ಅಲ್ಲಿ ಇರ್ತಾ ಇದ್ರು. ಎಲ್ಲಿ ಇರ್ತಾ ದೇವಾಲಯ ಸರೌಂಡಿಂಗ್ ಅಲ್ಲಿ ಇರ್ತಾ ಇದ್ರು, ಜೆರುಸಲೇಮ್ ನಲ್ಲಿ ಇರ್ತಾ ಇದ್ರು. ಅಲ್ಲಿನೇ ಯೇಸುಸ್ವಾಮಿ ಇರುವಾಗ ಓಡಾಡ್ಕೊಂಡು ಅಲ್ಲಿಯೇ ಕೂಡ ಒಂದು ಕರ್ಸ್ ಮಾಡ್ತಾರೆ, ಫಿಗ್ ಟ್ರೀಗೆ ಕರ್ಸ್ ಮಾಡ್ತಾರೆ, ಅಂಜೂರದ ಗಿಡಕ್ಕೆ ಕರ್ಸ್ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆದ್ರೆ ಯೇಸುಸ್ವಾಮಿ ಹೇಳ್ತಾರೆ ಇದಕ್ಕೆ ಮಾಡದಂತೆ ನೀವು ಕೂಡ ಮಾಡ್ಬೋದು. ಆಮೇಲೆ ಈ ಬೆಟ್ಟಕ್ಕೆ ನೀವು ಹೇಳ್ಬೋದು, ಅಲ್ಲಿ ಯಾವ ಬೆಟ್ಟ ಇತ್ತು ಅಂತಂದ್ರೆ ಯೆರೂಸಲೇಮ್ ಸುತ್ತಲೂ ಬೆಟ್ಟಗಳಿತ್ತು. ಅಲ್ಲಿ ಸ್ಯಾಮ್ಸ್ 125:2 ನೋಡ್ಕೊಳ್ಳೋಣ ಒಂದ್ಸತಿ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಹಾಲೆಲೂಯ. ಪರ್ವತಗಳು ಎಲ್ಲಿದೆ ಅಂತೆ? ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಇದೆ ಅಂತೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕತ್ತೆ ಮೇಲೆ ಯೆರೂಸಲೇಮ್ಗೆ ಕೊನೆಯಲ್ಲಿ ಅವರು ವಿಸಿಟ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಯೇ ಇರ್ತಾರೆ, ಟೆಂಪಲ್ ನ ಕ್ಲೆನ್ಸ್ ಮಾಡ್ತಾರೆ, ಖರ್ಜೂರದ ಮರಕ್ಕೆ ಕರ್ಸ್ ಮಾಡ್ತಾರೆ. ಇದೆಲ್ಲ ಥಿಂಗ್ಸ್ ನಡೀತದೆ. ಸ್ವಾಮಿ ಇರುವುದು ಯೆರೂಸಲೇಮ್ನಲ್ಲಿ. ಅಲ್ಲಿ ವಾಕ್ಯ ಹೇಳ್ತಿದ್ದು ಯೆರೂಸಲೇಮಿನ ಸುತ್ತಲೂ ಏನಿದೆ ಅಂತ? ಬೆಟ್ಟಗಳು ಇದೆ. ಹಾಲೆಲೂಯ. ಆ ಬೆಟ್ಟಗಳು ಹೇಗೆ ಇದೆ ಅದೇ ತರ ದೇವರು ಕೂಡ ತನ್ನನ್ನ ಭಯಭಕ್ತಿ ಇಟ್ಟಿರುವಂತ ಸುತ್ತಲೂ ಇದ್ದಾರೆ ಅಂತೆ. ಹಾಲೆಲೂಯ. ಈ ವಾಕ್ಯ ನಮ್ಗೆ ಏನ್ ನೆನಪಿಗೆ ತರ್ತಾ ಇದೆ ಅಂತಂದ್ರೆ, ವೆನ್ ಯು ಆರ್ ಸ್ಪೀಕಿಂಗ್ ಟು ದ ಮೌಂಟೇನ್, ಗಾಡ್ ಇಸ್ ಸರೌಂಡಿಂಗ್ ಯು. ಗಾಡ್ ಇಸ್ ಏನಂತೆ ಸ್ಟ್ರಾಂಗ್ಲಿ ಒಂದು ಫೌಂಡೇಶನ್ ಹಾಕಿದ್ದಾರೆ ದೇವರು ನಿನ್ನ ಒಳಗಡೆ, ಮತ್ತು ನೀನು ದೇವರಲ್ಲಿ ವಾಸ ಮಾಡ್ತಾ ಇದ್ದೆ, ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಮಾತಾಡು ಮೌಂಟೇನ್ಗೆ. ಹಾಲೆಲೂಯ. ದೇವರು ಸುಮ್ಮನೆ ನಮ್ಗೆ ಹಂಗೆ ಮಾತಾಡಂತ ಹೇಳ್ತಾ ಇಲ್ಲ. ಗಾಡ್ ಹಸ್ ಗಿವನ್ ಅಸ್ ದಟ್ ಅಥಾರಿಟಿ. ಈ ಒಂದು ತಿಂಗಳಲ್ಲಿ ದೇವರು ನಮ್ಗೆ ಏನ್ ಮಾತಾಡೋ ಒಂದು ವಾಕ್ಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ಕೃಪೆ ನಿನ್ನ ಒಳಗಡೆ ಆಳವಾಗಿ ಇಟ್ಟಿದ್ದೇನೆ. ಎನ್ನಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳು ಕದಲಬಹುದು, ಅದು ಸ್ಥಳ ಬಿಟ್ಟು ಹೋಗ್ಬಹುದು, ನನ್ನ ಕೃಪೆ ನಿನ್ನನ್ನು ಬಿಡುವುದಿಲ್ಲ. ದೇವರನ್ನ ನಂಬುವಂತವ್ರು, ಯೆಹೋವನಲ್ಲಿ ನಂಬಿಕೆ ಇಡುವಂತವ್ರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿ ಇರ್ತದೆ. ಹಾಲೆಲೂಯ. ಒಂದೇ ಒಂದು ಬೆಟ್ಟ ಸದಾ ಸ್ಥಿರವಾಗಿರ್ತದೆ, ಚಿಯೋನ್ ಪರ್ವತ ಅಂತ ಹೇಳಿ ನಾವು ನೋಡ್ಕೊಳ್ಬಹುದು. ಮಿಕ್ಕಿರೋ ಎಲ್ಲ ಬೆಟ್ಟಗಳು ಪ್ರಕಟಣೆ ಟೈಮ್ ನಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಎಲ್ಲ ಕದಲಿ ಹೋಗ್ತದೆ, ಏನು ಕೂಡ ಇರೋದಿಲ್ಲ. ಆಗುವಂತ ಮಹಾಭೂಕಂಪದಲ್ಲಿ ಏನಂತೆ, ಗ್ರೇಟ್ ಟ್ರಿಬುಲೇಷನ್ ಅಲ್ಲಿ ಭೂಮಿ ಅಲ್ಲೋಲ ಕಲ್ಲೋಲ ಆಗ್ತದೆ, ಎಲ್ಲ ಕೂಡ ನೆಲಸಮವಾಗ್ತದೆ, ಬೆಟ್ಟ ಗುಡ್ಡಗಳು ನೆಲಸಮವಾಗ್ತದೆ, ಏನು ಇರೋದಿಲ್ಲ. ಅಂತ ಟೈಮ್ಗಳು ಬರ್ತದೆ. ಆದ್ರೆ ದೇವರ ಕೃಪೆ ಹಾಗೆ ಇರ್ತದೆ. ಆದ್ರೆ ಹಾಲೆಲೂಯ. ಈ ಒಂದು ದಿನ ನಿನ್ನ ಕಷ್ಟಗಳು ಏನೇ ಇರಬಹುದು, ಅದು ಕೂಡ ನೆಲಸಮವಾಗುವಂತೆ ದೇವರು ಒಂದು ಕೃಪೆಯನ್ನ, ಒಂದು ವಾಕ್ಯವನ್ನ ನಮ್ಮ ಬಾಯಿನಲ್ಲಿ ಇಟ್ಟಿದ್ದಾರಂತೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನೆಲಸಮ ಆಗ್ತದೆ, ಆದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ನಂಬಿಕೆಯನ್ನ ನಾವು ಯೂಸ್ ಮಾಡ್ಬೇಕಂತೆ. ಥ್ರೂ ಪ್ರೇಯರ್, ಥ್ರೂ ಇನ್ ದ ಸ್ಪಿರಿಟ್ ಏನಂತ ಹೇಳ್ಬೋದು. ನಾವು ಒಂದು ವಿಚಾರಗಳನ್ನ ಮಾತಾಡುವಾಗ, ದ ವರ್ಡ್ ಆಫ್ ಗಾಡ್ ಸೇಸ್ ದಿಸ್, ಈ ರಾತ್ರಿಯಲ್ಲಿ ವಾಕ್ಯ ಮಾತಾಡ್ತದೆ ಅಂತ ನೀನ್ ಮಾತಾಡುವಾಗ ನಿನ್ನ ಲೈಫ್ ನಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು ಸ್ಥಳ ಆಗ್ತಿರ್ತವೆ. Hallelujah. When you stand up in authority, when you stand up in boldness, when you stand up in the Spirit of God, you can speak to the nature, speak to the environment, speak to the ಏನಂತ ಹೇಳ್ಬೋದು ಮೌಂಟೇನ್ಸ್. ಹಾಲೆಲೂಯ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಮೌಂಟೇನ್ ಮೂವರ್ಸ್ ಅಂತ ದೇವರು ನಮ್ಮನ್ನ ಯಾಕೆ ಕರೀತಾ ಇದ್ದಾರೆ? ಎಂ ಅಂದ್ರೆ ಮೌಂಟೇನ್ ಮೂವರ್ಸ್. ಹಾಲೆಲೂಯ. ಈ ಲೋಕದಲ್ಲಿ ಏನ್ ಬೇಕಾದ್ರೂ ಮನುಷ್ಯ ಮೂವ್ ಮಾಡಬಹುದು, ಮೌಂಟೇನ್ ಮೂವ್ ಮಾಡಕ್ಕಾಗಲ್ಲ. ಮೌಂಟೇನ್ ಮೂವ್ ಮಾಡಕ್ ಬರ್ಬೇಕಾಗಿರೋದು ಒಬ್ರು ದೇವರ ಮೇಲೆ ನಂಬಿಕೆ ಇಟ್ಟಂತವ್ರು. ಹಾಲೆಲೂಯ. ಇಟ್ ಈಸ್ ದ ಪೀಪಲ್ ಆಫ್ ಗಾಡ್ ಅಂತ. ಹಾಲೆಲೂಯ. ದೇ ಸ್ಪೀಕ್ ಟು ದ ಮೌಂಟೇನ್ಸ್ ಅಂಡ್ ಮೌಂಟೇನ್ಸ್ ವಿಲ್ ಬಿ ರಿಮೂವ್ಡ್. ಹಾಲೆಲೂಯ. ದೇವರು ಚಿಕ್ಕ ಕೆಲಸಗಳು ಕೊಟ್ಟಿಲ್ಲ, ದೊಡ್ಡ ಕೆಲಸವನ್ನೇ ಕೊಟ್ಟಿದ್ದಾರೆ, ಮೌಂಟೇನ್ ಅನ್ನ ಮೂವ್ ಮಾಡುವಂತದ್ದು. ಹಾಲೆಲೂಯ. ಇದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಇಡೀ ಒಂದು ಭೂಮಿಯಲ್ಲಿ ಅತಿ ಎತ್ತರವಾಗಿರುವಂತ ಒಂದು ಸ್ಥಳ ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಎಂಬುದಾಗಿ ನಾವು ಕರೀತೇವೆ. ಮೌಂಟ್ ಎವರೆಸ್ಟ್ ಅತಿ ಎತ್ತರವಾಗಿದೆ. ಆದ್ರೆ ದೇವರು ಏನ್ ಹೇಳ್ತಾರೆ, ನೀನ್ ಈ ಬೆಟ್ಟಕ್ಕೆ ಮಾತಾಡು, ಆ ಬೆಟ್ಟಕ್ಕೆ ನೀನ್ ಮಾತಾಡುವಾಗ ಅದು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳ್ತದೆ ಅಂತ. ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಅಷ್ಟು ದೊಡ್ಡ ಬೆಟ್ಟ ಯಾವ ಸಮುದ್ರದಲ್ಲಿ ಬೀಳ್ತದೆ? ಹಾಲೆಲೂಯ. ಇದು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೋಡೋದಾದ್ರೆ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್ 28,000 ಫೀಟ್ ಹೈಟ್ ಅಲ್ಲಿ ಇದೆ. 808,800 ಮೀಟರ್ಸ್ ಬರ್ತದೆ. 28,000 ಫೀಟ್ ಹೈಟ್ ಬರ್ತದೆ. ಏನು ಅಂತಂದ್ರೆ ಮೌಂಟ್ ಎವರೆಸ್ಟ್, ಟು ರೀಚ್ ದ ಟಾಪ್. ಅಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಸೇಫೆಸ್ಟ್ ಇಲ್ಲ, ಹೋಗಕ್ಕಂತೂ ಇಂಪಾಸಿಬಲ್ ಆಗಿದೆ. ಆದ್ರೆ ಅಲ್ಲಿ ಕೂಡ ಜನರು ಹತ್ತಿರುವಂತ ಒಂದು ಏನಂತ ಹೇಳ್ಬೋದು, ಒಂದು ಟೆಸ್ಟಿಮನೀಸ್ ಇದೆ, ಒಂದು ವಿಟ್ನೆಸ್ ಇದೆ. ಹೌದು, ಎಲ್ಲ ಮಾಡ್ಬಿಟ್ರು. ಬಟ್ ಆದ್ರೆ ಯೇಸು ಹೇಳ್ತಾರೆ, ಬೆಟ್ಟಕ್ಕೆ ಮಾತಾಡೋದು ಹೋಗಿ ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳ್ತದೆ. ಅಷ್ಟು ದೊಡ್ಡ ಬೆಟ್ಟ ಯಾವ ಸಮುದ್ರದಲ್ಲಿ ಮುಳುಗ್ತಾ ಇರ್ತದೆ ಅಂತ ಕ್ವಶನ್ ಮಾಡಿದ್ರೆ, ದೇವರು ಸುಮ್ಮನೆ ಏನು ಹೇಳೋದಿಲ್ಲ. ಅದಕ್ಕೆ ಕೂಡ ದೇವರು ಒಂದು ಮಾರ್ಗ ಇದೆ, ದೇವರು ಒಂದು ಆಲೋಚನೆ ಇದೆ. ದೇವರು ಹೇಳಿದ್ದು ಸುಳ್ಳಲ್ಲ, ದೇವರು ಹೇಳಿದ್ದು ನಿಜ. ಯಾಕೆ ಅಂತಂದ್ರೆ ದೇವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹೈಯೆಸ್ಟ್ ಬಂದು 28,000 ಅಷ್ಟೇ. ಬಟ್ ಲೋಯೆಸ್ಟ್ ನೋಡಿದ್ರೆ ಪೆಸಿಫಿಕ್ ಓಷನ್,
36,000 ಫೀಟ್ ಡೀಪ್ ಇದೆ. ಮೌಂಟ್ ಎವರೆಸ್ಟ್ ನ ಹಾಕಿದ್ರೆ ಅಲ್ಲಿ ಮೌಂಟ್ ಎವರೆಸ್ಟ್ ಮುಳುಗೋಗ್ತದೆ. ದೇವರ ವರ್ಡ್ ಕ್ಯಾರಿ ಮಾಡ್ತದೆ ಪವರ್. ಮನುಷ್ಯನ ಒಳಗಡೆ ದೇವರ ಪವರ್ ಅನ್ನ ಕೊಟ್ಟಿದ್ದಾರೆ. ನಾವು ಅನ್ಕೊಳ್ಬಹುದು ಹ್ಯೂಜ್ ಮೌಂಟೇನ್, ಅದಕ್ಕಿಂತ ಮೇಲೆ ಹೋಗಕ್ ಆಗೋದೇ ಇಲ್ಲ ಮನುಷ್ಯನಿಗೆ. ಯಾಕಂತಂದ್ರೆ ದಟ್ ಈಸ್ ದ ಲಾಸ್ಟ್ ಮೌಂಟ್ ಎವರೆಸ್ಟ್. ಅದನ್ನ ತಕೊಂಡು ಸಮುದ್ರದಲ್ಲಿ ಹಾಕಿದ್ರೆ ಮುಳುಗೋಗಿ ಇನ್ನ 12,000 ಫೀಟ್ ಜಾಗ ಇರ್ತದೆ. ಅಂದ್ರೆ ಯೇಸೊಮ್ಮೆ ಏನ್ ಹೇಳಿದ್ದು, ಸಮುದ್ರದಲ್ಲಿ ಬಿದೋಗು ಅಂದ್ರೆ ಬಿದೋಗ್ತದೆ. ಅಂದ್ರೆ ಯೇಸೊಮ್ಮೆ ಹಾಗೆ ಹೇಳಿದಂತ ಒಂದು ಮಾತು ನೇಚರ್ ಕೂಡ ಹೇಗೆ ಫಾಲೋ ಮಾಡ್ತಾ ಇದೆ ಅಂತಂದ್ರೆ, ನಾಟ್ ದ ಹೈಯೆಸ್ಟ್ ಬಟ್ ದ ಲೋಯೆಸ್ಟ್ ಹ್ಯಾಸ್ ದ ಮೋರ್ ಕೇಪಬಿಲಿಟಿ ಟು ಸಿಂಕ್ ದ ಹೈಯೆಸ್ಟ್ ಅಂತ. ಹಾಲೆಲೂಯ, ಹಾಲೆಲೂಯ. ಯೇಸೊಮ್ಮೆ ಸುಮ್ಮನೆ ಹೇಳಿಲ್ಲ, ಅದು ಪಾಸಿಬಿಲಿಟಿ ಆಗ್ತದೆ. ಹಾಲೆಲೂಯ. ಹಾಗೆ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಲೈಫ್ ನಲ್ಲಿ ಏನ್ ಕಷ್ಟಗಳು ಬರ್ತದೆ, ಜೀಸಸ್ ಏನ್ ಹೇಳಿದ್ದಾರೆ ನೀನು ಅದನ್ನ ನಂಬುವಾಗ ಈ ಒಂದು ನೇಚರ್ ರೆಸ್ಪಾನ್ಸ್. ಯಾವ್ದೋ ಒಂದು ಕಷ್ಟ ಬಂದಿದೆ, ಈ ಕಷ್ಟನ ನೋಡ್ಬೇಡ. ಮೌಂಟ್ ಎವರೆಸ್ಟ್ ನ ನೀನ್ ನೋಡ್ಬೇಡ, ನೀನ್ ನೋಡು ಪೆಸಿಫಿಕ್ ಓಷನ್ ನ ನೋಡು. ಹಾಲೆಲೂಯ. ನೀನ್ ಮಾತಾಡಿದ್ರೆ ಅದು ಹೋಗಿ ಎಲ್ಲಿ ಬೀಳುತ್ತದೆ. ನಾವೇನ್ ಮಾಡ್ತೇವೆ, ಮೌಂಟ್ ಎವರೆಸ್ಟ್ ನ ನೋಡ್ತೇವೆ. ಪಾಸಿಬಿಲಿಟಿ ಏನಿದೆ, ಪಾಸಿಬಿಲಿಟಿ ಇರೋದು ಆ ಬೆಟ್ಟನ ಅದರಲ್ಲಿ ಮುಳುಗಿಸುವಂಥದ್ದು. ಹಾಲೆಲೂಯ. ಅದರಲ್ಲಿ ಮುಳುಗಿಸುವಂತಂದ್ರೆ God has given us that authority. Hallelujah. God has given us that grace. God has given us that power. God has given us that boldness. God has given us that right to speak and the things will happen ಅಂತ. Hallelujah. ನಾವೇನ್ ಮಾಡ್ತೇವೆ, ಮೌಂಟ್ ಎವರೆಸ್ಟ್ ನ ಪ್ರೇಸ್ ಮಾಡ್ತೇವೆ. Hallelujah. We will not see the ocean's depth because it is hidden. We will not observe God's power because it is hidden. Hallelujah. Hallelujah. Once you speak, the power of God will work in such a way you will not found the mountain, you will not found the Everest. Hallelujah. Hallelujah. Because the things of God works in a different way that no human mind can ever understand. Hallelujah. ಈ ಎಲ್ಲಾ ಥಿಂಗ್ಸ್ ನೆಲ್ಲ ನಾವು ಫೋಕಸ್ ಮಾಡಿ ನೋಡುವಾಗ, ನಾನು ನಮ್ಮ ಜೀವಿತದಲ್ಲಿ ಬರುವಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಮಾತಾಡಬೇಕು, ನಾವು ಕದಲಿಸಬೇಕು, ನಾವು ಹೇಳ್ಬೇಕು, ಮೂವ್ ಅವೇ ಅಂತ ಹೇಳ್ಬಿಟ್ಟು. Hallelujah. When you speak, the things that seems impossible in your life will just keep moving. Hallelujah. Hallelujah. Not because you said, because Jesus said, you do it. Hallelujah. Hallelujah. ನಾನ್ ಹೇಳಿದಕ್ಕೆ ಬೆಟ್ಟ ಮೂವ್ ಆಗಿಲ್ಲ, ಯೇಸು ಸ್ವಾಮಿ ಹೇಳಿದ್ರು, ಆ ಮಾತನ್ನ ನಾನು ಹೇಳ್ದೆ ಅಷ್ಟೇ ಅಂತ. Hallelujah. Hallelujah. ನಾವ್ ಹೇಳಿದ್ದ, ಯೇಸ್ವಾಮಿ ಹೇಳಿದ್ದೆ. ಯೇಸ್ವಾಮಿ ಏನ್ ಹೇಳಿದ್ರು ನಾವು ಅದ್ ಮಾಡಿದ್ರಿ. Hallelujah. Hallelujah. ಒಂದು ಆಫೀಸ್ ನಲ್ಲಿ ಒಂದು ವರ್ಕರ್ ಕೆಲಸ ಇರ್ತದಂತಂದ್ರೆ ಅವ್ರ ಬಾಸ್ ಹೇಳ್ದಂಗೆ ಮಾಡ್ತಾರೆ. ಆ ರೀತಿಲಿ ನಮ್ ಬಾಸ್ ಜೀಸಸ್ ಅವ್ರು ಹೇಳ್ದಂಗೆ ನಾವು ಮಾಡ್ತೇವೆ. Hallelujah. ಅವ್ರು ಹೆಂಗ್ ಹೇಳಿದ್ರು ಹಂಗ್ ನಾವು ಮಾಡಿದ್ರೆ ಅವ್ರು ಏನ್ ಹೇಳಿದ್ರು ಅದೇ ಆಗ್ತದೆ. Hallelujah. ಆ ರೀತಿಯಲ್ಲಿ ಸ್ಪೀಕ್ ಟು ದ ಮೌಂಟೇನ್ಸ್, ಯು ಆರ್ ಎ ಮೌಂಟೇನ್ ಮೂವರ್. ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಜಕಾರ್ನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ಓದ್ಕೊಳ್ಳೋಣ. ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲಿನ ಮುಂದೆ ನೆಲಸಮವಾಗುವಿ. Hallelujah. ಏನಂತ ಇಲ್ಲಿ ನೋಡ್ರಿ, ಜೆರುಬ್ಬಾಬೆಲ್ಗೆ ಈ ಒಂದು ಸಮಯದಲ್ಲಿ ಅವರು ದೇವಾಲಯ ಕಟ್ಟಬೇಕಂತ ಹೇಳಿ ಅಲ್ಲಿ ಬಂದಾಗ ಅನೇಕ ಅಡೆತಡೆಗಳು ಬಂದಾಗ ದೇವರು ಒಂದು ಪ್ರವಾದನೆ ಮುಖಾಂತರವಾಗಿ, ಜಕಾರ್ಯನ ಮುಖಾಂತರವಾಗಿ ಪ್ರವಾದನೆ ವಾಕ್ಯಗಳನ್ನ ಮಾತಾಡ್ತಾ ಇದ್ರು. ಜಕಾರ್ಯನ ಮುಖಾಂತರವಾಗಿ ಜೆರುಬ್ಬಾಬೆಲ್ಗೆ ಹೇಳ್ತಾ ಇದ್ರೆ, ದೊಡ್ಡ ಬೆಟ್ಟವೇ ನೀನ್ ಯಾರು. ದೇವ್ರ ಕ್ವಶನ್ ಮಾಡ್ತಾ ಇದಾರೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಲೈಫ್ ನಲ್ಲಿ ಏನಾದ್ರೂ ಒಂದು ದೇವರ ಚಿತ್ತ ಇರುವುದಾದ್ರೆ ಅದನ್ನ ತಡೆಯುವುದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. Hallelujah. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಜಕಾರ್ಯ ಮುಖಾಂತರವಾಗಿ ಜೆರುಬ್ಬಾಬೆಲ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ಎದುಳು ನೀನೇನ್ ಮಾಡು, ಟೆಂಪಲ್ ನ ಬಿಲ್ಡ್ ಮಾಡಕ್ ಹೋಗು. Hallelujah. ದೇವರು ಏನು ದರ್ಶನ ಮುಖಾಂತರವಾಗಿ ಮಾತಾಡ್ತಾ ಇದ್ರು, ಪ್ರವಾದನೆಗಳ ಮುಖಾಂತರವಾಗಿ ಮಾತಾಡ್ತಾ ಇದ್ರು. ಜೆರುಬ್ಬಾಬೆಲ್ನ ಕೇಳುವಾಗ ಆ ಒಂದು ವಾಕ್ಯಗಳ ಮುಖಾಂತರವಾಗಿ ಒಂದು ದಿನ ನಾವು ಎನ್ಕರೇಜ್ ಆಗ್ಬೇಕು. ನಮ್ಮ ಜೀವಿತದಲ್ಲಿ ಏನೇನ್ ದೇವರ ಚಿತ್ತ ಇದೆ, ದೇವರ ಆಲೋಚನೆಗಳಿದೆ, ದೇವರು ಮಾಡ್ಬೇಕು ಅಂತ ಇದ್ದಾರೆ, ಅದು ಎಲ್ಲವನ್ನ ನಾವು ಹೇಗೆ ನೋಡ್ತೇವೆ ಅಂತಂದ್ರೆ, ಆಗುತ್ತಾ ಕ್ವಶನ್ ಮಾರ್ಕ್. ಆಗುತ್ತಾ ಆ ಕ್ವಶನ್ ಮಾರ್ಕ್ ಒಂದು ಬೆಟ್ಟ ಇದ್ದ ಹಾಗೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವರು ಮಾತಾಡ್ತಾ ಇದ್ದಾರೆ, ದೊಡ್ಡ ಬೆಟ್ಟವೇ ನೀನ್ ಯಾರು. Hallelujah. Hallelujah. God is questioning. Hallelujah. God in authority, God in sovereign power, God in all glory, God in all power, speaking to our situations, to our circumstances. ನೀನ್ ಯಾರು? Just move aside. Hallelujah. ನಾವು ಯಾವಾಗ ದೇವ್ರಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬರ್ತದೆ, 100% ನಾನು ಹೇಳ್ತೇನೆ, ಅದಕ್ಕಾಗಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ಮುಂದೆ ಇರುವಂತ ಬೆಟ್ಟಗಳನ್ನ ದೇವರು ತೆಗೆದು ಹಾಕ್ತಾರೆ. Hallelujah.
ಹಾಲೆಲೂಯ. ದೇವರು ನಮ್ಮನ್ನ ನೋಡ್ತಾ ಇರುವಂತ ಒಂದೇ ಒಂದು ವಿಚಾರ ಏನು ಅಂತಂದ್ರೆ, ಯು ನೀಡ್ ಟು ಬಿ ಫೋಕಸ್ಡ್ ಅಂಡ್ ಯು ನೀಡ್ ಟು ಬಿ ಪ್ರಿಪೇರ್ಡ್ ಅಂಡ್ ಯು ನೀಡ್ ಟು ಪ್ರೇ ಫಾರ್ ದ ಥಿಂಗ್ಸ್ ದಟ್ ಗಾಡ್ ಹ್ಯಾಸ್ ರಿವೀಲ್ಡ್ ಇನ್ ಯು ಇನ್ ವಿಷನ್ ಇನ್ ಯುವರ್ ಏನಂತ ಹೇಳ್ಬೋದು, ನಿನ್ನ ಲೈಫ್ ನಲ್ಲಿ ಏನ್ ದೇವರು ವಿಷನ್ ಅನ್ನು ಕೊಟ್ಟಿದ್ದಾರೆ ಅದನ್ನ ನೀನು ಹಿಡ್ಕೊಂಡು ಪ್ರಾರ್ಥಿಸುವಾಗ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸಿ ಅಂಡ್ ಏನಂತ ಹೇಳ್ಬೋದು, ಒಂದು ಬ್ರೇಕ್ ಥ್ರೂ ನೀನು ನೋಡ್ತೀಯ. ಅಲ್ಲಿ ದೇವರು ಬೆಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಈ ಒಂದು ದಿನ ಕೂಡ ದೇವರು ನಮ್ಮನ್ನ ಬೆಟ್ಟವನ್ನ ಮೂವ್ ಮಾಡುವವರನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಕೂಡ ದೇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಕೂಡ ಏನ್ ಮಾಡ್ತೇವಂತೆ, ಆ ಬೆಟ್ಟಗಳನ್ನ ಹೇಗೆ ತೆಗೆದು ಹಾಕ್ತಾ ಇದ್ದಾರೆ ದೇವರು. ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಬೆಟ್ಟಗಳನ್ನ ನಾವು ತೆಗೆದು ಹಾಕ್ತೇವೆ. ಏನೇನ್ ಬೆಟ್ಟಗಳು ಅಂತಂದ್ರೆ, ನಮ್ಗೆ ಯಾವ್ದು ನಮ್ಮ ಜೀವಿತದಲ್ಲಿ ನಾವು ಇಂಪಾಸಿಬಲ್ ಅನ್ಕೊಳ್ತೇವೆ, ಇದು ಆಗೋದೇ ಇಲ್ಲ ಅಂತ ಅನ್ಕೊಳ್ತೇವೆ. ವಿ ಆರ್ ಗೋಯಿಂಗ್ ಟು ಸಿ ಅಂಡ್ ಬ್ರೇಕ್ ಥ್ರೂ. ಪಾಸಿಬಲ್ ಆಗುವಂಥದನ್ನ, ಒಂದು ಪವರ್ ಆಫ್ ಗಾಡ್ ಮೂವ್ ಆಗುವಂಥದ್ದನ್ನ, ಒಂದು ದೇವರ ಶಕ್ತಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನ ವಿ ಆರ್ ಗೋಯಿಂಗ್ ಟು ಸಿ ಇಟ್ ಅಂತ. ಹಾಲೆಲೂಯಾ. ಗಾಡ್ ಹಸ್ ನಾಟ್ ಕಾಲ್ಡ್ ಅಸ್ ಟು ಬಿ ಅನ್ ಏನಂತ ಹೇಳ್ಬೋದು, ಒಂದು ನಾರ್ಮಲ್ ಬಿಲೀವರ್ ತರ ದೇವರೇ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡೋದಲ್ಲ. ಪ್ರಾರ್ಥನೆಯಲ್ಲಿ ಎದುರುವಂಥದ್ದು, ಅಧಿಕಾರದಲ್ಲಿ ನಿಂತ್ಕೊಳ್ಳುವಂಥದ್ದು, ಬೆಟ್ಟಕ್ಕೆ ಮಾತಾಡುವಂಥದ್ದು, ಹೋಗು ಜಾಗ ಖಾಲಿ ಮಾಡು ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಅರ್ತ್ ಮೂವರ್ಸ್ ಅಂತ ನಾವು ನೋಡ್ತೇವೆ, JCB ಬುಲ್ಡರ್ಸರ್ಗೆ ಅರ್ತ್ ಮೂವರ್ಸ್ ಅಂತ ಕರೀತಾರೆ. ಅದೆಲ್ಲ ಗುಡ್ಡೆ ಮಾಡಿ ಅಲ್ಲಿಂದ ಅದೆಲ್ಲ ಗುಡ್ಡೆ ಮಾಡಿ ಅಲ್ಲಿಂದ ಇಲ್ಲಿಂದ ಮಾಡ್ತದೆ. ಅಲ್ಲಿ ದೇವರು ಇವತ್ತು ನಮ್ಮನ್ನ ಕರೀತಿದ್ದಾರೆ ಮೌಂಟೇನ್ ಮೂವರ್ಸ್ ಅಂತ. ಹಾಲೆಲೂಯಾ. ಯು ಆರ್ ಗೋಯಿಂಗ್ ಟು ಮೂವ್ ದ ಮೌಂಟೇನ್ಸ್ ಎಂಬುದಾಗಿ. ಹಾಲೆಲೂಯಾ. ಆ ಮೌಂಟೇನ್ ನ ದೇವರು ನಮ್ಮನ್ನ ಯಾಕೆ ಮೂವ್ ಮಾಡು ಅಂತ ಹೇಳ್ತಾ ಇದಾರೆ ಅಂತಂದ್ರೆ, when you move the mountain through the faith, God will not do anything without our permission or without our ಏನಂತ ಹೇಳಿದ್ದು will. God will do it with our will ಅಂತ. If you are willing, God will move that mountain. Hallelujah. If you say, Lord, not possible, Lord, God says, okay, you rest, I will look for some other people. ಅದೇ ಸ್ವಾಮಿ ಹೇಳಿದ್ರಿ, ಬೆಟ್ಟಕ್ಕೆ ಹೇಳ್ರಿ ನೀವು. ಹಾಲೆಲೂಯಾ. ಹಾಲೆಲೂಯಾ. ಒಂದು ದಿನ ಟೈಮ್ ಬರ್ತದೆ, ನಾವು ಅನ್ಕೊಳ್ತೇವೆ ನಾವು ದೇವರಿಂದ ಅದಾಗಿಲ್ಲ ನಾನ್ ಮಾಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಗೊತ್ತಾಗ್ತದೆ ನನ್ನ ಹತ್ರ ಏನ್ ಆಗೋದಿಲ್ಲ, ದೇವ್ರ ಹತ್ರ ಆಗ್ತದೆ, ನಾನು ಮಾಡ್ಬೇಕಾಗಿತ್ತು ಅಂತ ಹೇಳುವಂತ ಆ ಒಂದು ಟೈಮ್ ನಲ್ಲಿ, ಆ ಒಂದು ಸಿಚುವೇಶನ್ ನಲ್ಲಿ ಎಂಡ್ ಅಪ್ ಆಗ್ಬಾರ್ದು. ಬಿಫೋರ್ ದಟ್ ವಿ ನೀಡ್ ಟು ಸೇ ದಟ್ ಈ ಥಿಂಗ್ಸ್ ದೇವರಿಂದ ಆಗ್ತದೆ, ಅದಕ್ಕೆ ನಾನೇ ಮಾಡ್ಬಿಡ್ತೀನಿ ಅಂತ. ಹಾಲೆಲೂಯಾ. 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 ಯಾವ ಥಿಂಗ್ಸ್ ದೇವರಿಂದ ಆಗ್ತದೋ ನಿಮ್ಮಿಂದ ಕೂಡ ಆಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರೇ ಇನ್ ದ ವಿಲ್ ಆಫ್ ಗಾಡ್ ಅಂಡ್ ಗಾಡ್ ವಿಲ್ ಡೂ ಇಟ್. Hallelujah. Hallelujah. The power of God is working in us. Ephesians chapter 3 verse 20 ಅಲ್ಲಿ, the power of God is working in us. The more than we ask or imagine, God is going to do abundantly. Hallelujah. ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಮುಖಾಂತರವಾಗಿ ನಾವು ಬೇಡಿಕೊಳ್ಳುವುದಕ್ಕಿಂತ ಆಲೋಚಿಸುವುದಕ್ಕಿಂತ ಅತ್ಯಧಿಕವಾದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. Hallelujah. ನಾವು ಬೇಡಿಕೊಳ್ಳುವುದಕ್ಕಿಂತ ಆಲೋಚಿಸುವುದಕ್ಕಿಂತ ಅತ್ಯಧಿಕವಾದಂತ ಶಕ್ತಿ ದೇವರು ಮಾಡ್ತಾ ಇದ್ದಾರಂತೆ, ನಮ್ಮ ಒಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ವಿಚಾರಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಗಾಡ್ ಇಸ್ ಗೋಯಿಂಗ್ ಟು ಡೂ ಇಟ್, ನಾಟ್ ಬಿಕಾಸ್ ಆಫ್ ಏನಂತ ಹೇಳ್ಬೋದು, ಅವ್ರು ಯಾವುದೋ ಒಂದು ವಿಷಯಕ್ಕಾಗಿ, ಬೇರೆ ಯಾವುದೋ ಒಂದು ವಿಷಯಕ್ಕಾಗಿ ದೇವರು ಕಾರ್ಯ ಮಾಡೋದಿಲ್ಲ. ಬಿಕಾಸ್ ಹಿಸ್ ವಿಲ್ ಅಂಡ್ ಅವರ್ ಫೇತ್ ರಿಲೀಸಸ್ ದ ಪವರ್ ಆಫ್ ಗಾಡ್ ಅಂಡ್ ಮೇಕ್ಸ್ ದ ಮೌಂಟೇನ್ ಟು ಮೂವ್ ಅಸೈಡ್. Hallelujah. When the mountain is moved, it's not a small thing. It's a great testimony. Every people will say, "Whoa, what happened?" Hallelujah. Not only physical mountain move ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿನ್ನ ಲೈಫಲ್ಲಿ ಇರುವಂತ ಮೌಂಟೇನ್ ಮೂವ್ ಆದಾಗ people will witness it, the power of God, and they will come to you to know more about the moment that you did it. Hallelujah. Hallelujah. Miracle is not only personal. Miracle is ಏನಂತ ಹೇಳ್ಬೋದು, it's an encounter for the people to reveal the glory of God, to reveal the power of God, to reveal who God is. Hallelujah. God is ದೇವ್ರು ಯಾರು ಅಂತ ತೋರಿಸ್ಕೊಡುವಂಥದ್ದು. ನಾಮನ್ಗೆ ಗೊತ್ತಾಯ್ತು ನಿಜವಾದ ದೇವ್ರ ಇಸ್ರಾಯೇಲ್ ದೇವರು ಎಂಬುದಾಗಿ. ಈ ಒಂದು ದಿನ ಕೂಡ ಥ್ರೂ ಯು ಗೊತ್ತಾಗ್ಬೇಕು, ಬೇರೆ ಎಲ್ಲಾ ಜನರಿಗೆ ಗೊತ್ತಾಗ್ಬೇಕು that Jesus is God. Hallelujah. When you move mountains from your life, people will come to you. Hallelujah. Hallelujah. ಎಲ್ಲಿ ನಿಂತ್ಕೊಂತಾರೆ ಜನ ಗೊತ್ತಾ? Hallelujah. ಆ ಮೌಂಟೇನ್ ಮೂವ್ ಆಗಿರೋ ಜಾಗ ಇದೆಯಲ್ಲ, ಅಲ್ಲೇ ಜನ ನಿಂತು ಪ್ರೇಸ್ ಮಾಡ್ತಾರೆ. Hallelujah. ಅಲ್ಲೇ ಟ್ಯಾಬರ್ನೆಕಲ್ ಬಿಲ್ಡ್ ಆಗುತ್ತೆ. Hallelujah. ದೇವರು ಬೆಟ್ಟನ ಸುಮ್ಮನೆ ಮೂವ್ ಮಾಡಿಲ್ಲ, ದೇವರು ಆ ಬೆಟ್ಟನ ಮೂವ್ ಮಾಡಿ ಅವರ ಟ್ಯಾಬರ್ನೆಕಲ್ ನ ರೈಸ್ ಮಾಡಿದ್ದಾರೆ. Hallelujah. Hallelujah. When the movement starts, the real God's work begins. Hallelujah. Hallelujah. ಅದಕ್ಕೆ ಒಂದು ದಿನ ಹೇಳ್ಬೇಕು, ಮೌಂಟೇನ್ ನ ಮೂವ್ ಮಾಡೋದು ನಮ್ ಕೆಲಸ. Hallelujah. ಮೌಂಟೇನ್ ನ ಮೂವ್ ಮಾಡೋದು ನಮ್ ಕೆಲಸ, ಮಾತಾಡೋದು ನಮ್ ಕೆಲಸ. ಆ ಮೌಂಟೇನ್ ಮೂವ್ ಆದ್ಮೇಲೆ
ದೇವರು ಏನೇನ್ ಮಾಡ್ತಾರೋ ವಿ ಶುಡ್ ಬಿ ರೆಡಿ ಅಂತೆ. ಹಾಲೆಲೂಯ. ಅದಕ್ಕೆ ನಮ್ಮ ಲೈಫ್ ನಲ್ಲಿ ಯಾವಾಗೂ ಒಂದು ಮೌಂಟೇನ್ ಇರ್ತದೆ, ಅದು ಡೌಟ್. ಅದು ಬಂದ್ಬಿಟ್ಟು ಇಂಪಾಸಿಬಲ್ ಅಂತ ಹೇಳುವಂಥದ್ದು, ಅದು ಬಂದ್ಬಿಟ್ಟು ಇದು ಆಗೋದಿಲ್ಲ ಅಂತ ಹೇಳೋದು, ಅದು ಬಂದ್ಬಿಟ್ಟು ಅಯ್ಯೋ ಬೇಡ ಬಿಡು ನನ್ಗೆ ಯಾಕೆ ಅಂತ ಹೇಳೋದು, ಅಯ್ಯೋ ನನ್ನಿಂದ ಆಗುತ್ತಾ ಅಂತ ಹೇಳೋದು, ನಮ್ಮ ಸಿಚುವೇಶನ್ ಮೇಲೆ ಫೋಕಸ್ ಮಾಡಿ ಇದು ಆಗೋದಿಲ್ಲ ಅಂತ ಹೇಳೋದು. ಆ ಮೌಂಟೇನ್ ನೀನ್ ಮೂವ್ ಮಾಡಿದಾಗ ಗ್ರೇಟರ್ ಗ್ಲೋರಿಯನ್ನ ನೋಡಕ್ಕಾಗುವುದು, ಗ್ರೇಟರ್ ಪವರ್ ನ ನೋಡೋದಾಗುವುದು, ಎಲಿವೇಶನ್ ಅನ್ನು ನೋಡ್ಕೊಳ್ಳೋಕ್ಕಾಗುವಂಥದ್ದು, ನಿನ್ ಲೈಫ್ ನಲ್ಲಿ ದೇವರ ಪ್ಲಾನ್ಸ್ ಪ್ರಾಸ್ಪರ್ ಆಗುವಂಥದ್ದು. ವೆನ್ ಯು ಮೂವ್ ಮೌಂಟೇನ್, ಹಾಲೆಲೂಯಾ, ಫ್ರಮ್ ಟುಡೇ ಕೀಪ್ ಸ್ಪೀಕಿಂಗ್ ಟು ದ ಮೌಂಟೇನ್. ಹಾಲೆಲೂಯಾ, ಹಾಲೆಲೂಯಾ. ಬಂದು ಹೇಳ್ರಿ, ಬೆಟ್ಟ ಹೋಗಿ ಜಾಗ ಖಾಲಿ ಮಾಡ. ದಿನ ಹೇಳ್ರಿ, ದಿನ ಹೇಳ್ರಿ, ದಿನ ಹೇಳ್ರಿ, ದಿನ ಹೇಳ್ರಿ, ದಿನ ಹೇಳ್ರಿ. ಒಂದು ದಿನ ಅದು ಇರೋದೇ ಇಲ್ಲ. ಯಾಕೆ? ಬಿಕಾಸ್ ದ ಫೇತ್ ಇನ್ ಯು ಹ್ಯಾಸ್ ವರ್ಕ್ಡ್ ವಂಡರ್ಸ್. ನಾಟ್ ಬಿಕಾಸ್ ಯು ಸೆಡ್, ಬಟ್ ಬಿಕಾಸ್ ಜೀಸಸ್ ಸೆಡ್. Hallelujah. The Bible said it. Hallelujah. It is going to remove every mountains, every obstacles, situations, circumstances, issues that you are facing. In the mighty name of Jesus Christ, it will be removed in 2026. Hallelujah. Hallelujah. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ಬಹಳಷ್ಟು ಆಶೀರ್ವಾದ ಹೊಂದಿ, ಈ ವಾಕ್ಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಇಡೀ ತಿಂಗಳು ನಾವು ಇದರಲ್ಲಿ ನಾವು ಫೋಕಸ್ ಮಾಡೋಣ. ಹಾಲೆಲೂಯಾ. ಮೌಂಟೇನ್ ಮೂವರ್ಸ್ ನಾವು ನೆಕ್ಸ್ಟ್ ವೀಕ್ ಕೂಡ ಇನ್ನೊಂದು ವಾರ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ದೇವ್ರು ಏನು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ ನಾವು ಕೇಳಿಸ್ಕೊಳ್ಳಕ್ ಹೋಗೋಣ. ನಾವು ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ ಕರ್ತನೆ. ಅಪ್ಪ, ನೀವು ಏನು ವಾಕ್ಯವನ್ನು ಮಾತಾಡಿದಿರ ದೇವರಪ್ಪ, ಮೌಂಟೇನ್ ಮೂವರ್ಸ್ ಎಂಬುದಾಗಿ ದೇವ್ರೆ ಅಪ್ಪ, ವಾಕ್ಯದ ಸತ್ಯಾಂಶದಲ್ಲಿ ದೇವರ ನಾವು ಜೀವಿಸುವಂತೆ ದೇವರೇ ಸ್ವಾಮಿ ನಾವು ಕೃಪೆ ಮಾಡಿ ನಡೆಸು. ಯಾರ್ಯಾರು ವಾಕ್ಯವನ್ನು ನೋಡಿದ್ದಾರೆ ಅವ್ರನ್ನ ಹೇರಳವಾಗಿ ದೇವರ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ, ಆಮೆನ್.